ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೂಜೆಗೆ ಸಡನ್ ಆಗಿ ನಾವು ಸಜ್ಜಿಗೆ ಏನಾದ್ರು ಮಾಡ್ಕೋಬೇಕು, ಸ್ವೀಟು ಸಡನ್ ಆಗಿ ಇಡಬೇಕು, ಒಂದು 5 ನಿಮಿಷ 10 ನಿಮಿಷದಲ್ಲ ಆಗುತ್ತೆ ಅನ್ನೋ ತರ ಮಾಡೋ ತರ ನಮ್ಗೆ ಎಮರ್ಜೆನ್ಸಿಗೆ ಬೇಕು ಅನ್ನೋ ಸಜ್ಜಿಗೆನ ನಾವು ಎಲ್ಲರೂ ಶುಗರ್ ಹಾಕಿ ಮಾಡ್ಕೊಳ್ತಾರೆ. ಇವತ್ತು ನಾನು ಬೆಲ್ಲ ಹಾಕಿ ಸಜ್ಜಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳಿ. ನೋಡಿ, ನಾನು ಇಷ್ಟು ರವೆ ತಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಇಷ್ಟು ಇದೇ ಅಳತೆಲಿ ರವೆ ಮತ್ತೆ ಸಣ್ಣ ರವೆ ತಗೊಂಡಿದ್ದೀನಿ. ಮತ್ತೆ ಅದೇ ಅಳತೆಗೆ ಬೆಲ್ಲ ತಗೊಂಡಿದ್ದೀನಿ. ಇದು ಬೆಲ್ಲ, ಶುಗರ್ ಹಾಕಂಗಿಲ್ಲ, ಓಕೆನಾ. ಮತ್ತೆ ಇದು ಏಲಕ್ಕಿ ಪೌಡರ್. ಇದು ಏಲಕ್ಕಿ ನೋಡಿ, ಏಲಕ್ಕಿನ ಶುಗರ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಪೌಡರ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ತುಪ್ಪ, 1-2 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತೆ ಬಾದಾಮ್ ಎಲ್ಲ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಫಸ್ಟು ನಾವು ಇದು ಮಾಡೋದಕ್ಕಿಂತ ಮುಂಚೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಾದ್ಮೇಲೆ ರವೆನ ಫ್ರೈ ಮಾಡ್ಕೋಬೇಕು. ಇವತ್ತೊಂದು ಡಿಫ್ರೆಂಟ್ ಆಗಿ ಸಜ್ಜಿಗೆ ಮಾಡೋದು ಹೇಳ್ತೀನಿ ನಾನು. ಎಲ್ಲರೂ ಬಿಸಿನೀರು ಬಿಸಿ ಮಾಡಿಕೊಂಡು ಸಜ್ಜಿಗೆ ಮಾಡ್ತಾರಲ್ವಾ, ಇವತ್ತು ಹಾಗೆ ಮಾಡಲ್ಲ ನಾನು. ರವೆ ಫ್ರೈ ಮಾಡುವಾಗ್ಲೇನೆ ನೀರು ಹಾಕಿ ಬೆಲ್ಲ ಯಾವ ಥರ ಹಾಕ್ಬೇಕೆಲ್ಲ ಹೇಳ್ಕೊಡ್ತೀನಲ್ಲ. ಇದೇನಿಲ್ಲ, 5 ನಿಮಿಷದಲ್ಲಿ ಆಗುತ್ತೆ ನಿಮಗೆ ಪ್ರಸಾದನ. ಇದು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್. ಇದು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಇದರಲ್ಲೇ ರವೆ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತೆ ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬಾ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ರವೆ. ಈ ಫ್ರೆಂಡ್ಸ್, ಇವಾಗ ರವೆ ಕ್ರಿಸ್ಪಿ ಆಗೈತೆ. ಇವಾಗ ನಾನು ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಇದ್ರ ಜೊತೆಗೇನೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು 1-2 ಸೆಕೆಂಡು ಈ ಥರ ಮಾಡಿಬಿಟ್ಟು ನೋಡಿ, ನೀರನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕೊಳ್ತೀನಿ ಇದಕ್ಕೆ ನಾನು. ಆಮೇಲೆ ಬೆಲ್ಲ ಸೇರಿಸ್ತೀನಿ. ನೋಡಿ, ರವೆ ಕ್ರಿಸ್ಪಿ ಆಗುತ್ತೆ ನೋಡಿ. ಇವಾಗ ಕಾಣಿಸ್ತಿದೆಯಾ ನೋಡಿ. ಇವಾಗ ಇದಕ್ಕೇನೆ ನಾನು ನೀರು ಹಾಕೊಳ್ತೀನಿ. ನೋಡಿ, 1 ಗ್ಲಾಸ್ ಹಾಕೊಂಡಿದ್ದೀನಿ ನೀರು. ಇದು ರವೆ ಉಲ್ಸುತ್ತಲ್ವಾ, ಅದಕ್ಕೋಸ್ಕರ ನಾವು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೋದು. ನೀವು ನೋಡಿಕೊಂಡು ನೀವೆಷ್ಟು ರವೆ ತಗೊಳ್ತೀರಾ ಅದ್ರ ತಕ್ಕಂತೆ ನೀವು ನೀರು ಹಾಕೊಳ್ಳಿ. ಇವಾಗ ಇದು 1-2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಟ್ರೆ ಇದನ್ನ ಕುದಿಯುವಾಗ ಬೆಲ್ಲ ಹಾಕ್ಬೇಕು ನಾವು. ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿ ಆದ್ಮೇಲೆ ನೋಡಿ ಈ ತರ ಗಟ್ಟಿ ಬಂತಲ್ಲ. ಇವಾಗ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ನೀವು ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕೋಬಹುದು. ತುಪ್ಪನೂ ಅಷ್ಟೇ, ಎಕ್ಸ್ಟ್ರಾ ನಿಮ್ಗೆ ಜಾಸ್ತಿ ತಿನ್ನೋರು ತುಪ್ಪ ಇಷ್ಟಪಡ್ತಾರಲ್ವಾ, ಅದನ್ನು ಕೂಡ ತುಪ್ಪನೂ ಎಕ್ಸ್ಟ್ರಾ ಹಾಕೋಬಹುದು. ನನಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನಾನು ಹಾಕ್ತೀನಿ. ನೋಡಿ, ಇದೇ ಥರ 1 ನಿಮಿಷ ಇದೇ ಥರ ಸ್ವಲ್ಪ ಬಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತದೆ. ನೋಡಿ ಫ್ರೆಂಡ್ಸ್, ಕಲರು ಕೂಡ ಡಿಫ್ರೆಂಟ್ ಆಯಿತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕಲರು ಕೂಡ ಡಿಫ್ರೆಂಟ್ ಆಯ್ತಲ್ಲ. ಇವಾಗ ಎಲ್ಲ ಆಗಿ 1 ನಿಮಿಷ ಆದಮೇಲೆ ಈ ಡ್ರೈ ಫ್ರೂಟ್ಸು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಡ್ರೈ ಫ್ರೂಟ್ಸು ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದೇನಿಲ್ಲ, ಜಸ್ಟ್ 5 ಮಿನಿಟ್ಸಲ್ಲಿ ನಿಮಗೆ ಬೆಲ್ಲದ ಸಜ್ಜಿಗೆ ರೆಡಿ ಆಗುತ್ತೆ. ನೋಡಿ, ತಳ ಏನು ಹಿಡ್ಕೊಂಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಆರಕ್ಕೆ ಬಿಟ್ಬಿಟ್ರೆ ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತೆಳುಗೆ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಫೈನಲಿ ಟಚಪ್ ನೋಡಿ ಈ ಥರ ಬರುತ್ತೆ ಸಜ್ಜಿಗೆ. ನೋಡಿ ಸ್ವಲ್ಪನೂ ಅಂಟ್ಕೊಡಲ್ಲ. ಇವಾಗ ಇದು ಕ್ಲೀನಾಗಿ ರೆಡಿಯಾಗಿದೆ. ಟೇಸ್ಟ್ ನೋಡೋಣ ಸ್ವಲ್ಪ. ಇವಾಗ ಸ್ಟವ್ ಆನ್ ಫೈನಲ್ ಟಚಪ್ ಆಯಿತು. ಇವಾಗ ಟೇಸ್ಟ್ ನೋಡೋಣ ಸ್ವಲ್ಪ. ಏನು ಮಸ್ತಾಗಿದೆ, ಜಮ್ ಅಂತ ಸ್ಮೆಲ್ ಬರ್ತೈತೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಬಿಸಿ ಬಿಸಿ ಬಿಸಿ. ಮಸ್ತಾಗಿ ಗೊತ್ತೈತಿ. ಇದು ನನ್ನ ಫಸ್ಟ್ ವಿಡಿಯೋ. ದಯವಿಟ್ಟು ನನಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಅಡುಗೆ ಯಾವುದಾದ್ರೂ ನಿಮಗೆ ಗೊತ್ತಿರೋವಂಥ ಸಜೆಸ್ಟ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ನೆಕ್ಸ್ಟು. ಇದು ನನ್ನ ಫಸ್ಟ್ ವಿಡಿಯೋ, ಅದರಿಂದ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.